ಜಗತ್ತಿನೊಳಗೆ ಕರ್ಮಾನುಷ್ಠಾನಗಳು ಬಹಳ. ಆ ಕರ್ಮಾನುಷ್ಠಾನಗಳಲ್ಲಿ ಶನಿದೇವರ ಅನುಗ್ರಹಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತಹ ಒಂದು ವಿಶೇಷವಾದಂತಹ ಸಂದರ್ಭ 2.5 ವರ್ಷಕ್ಕೊಮ್ಮೆ ಮಾತ್ರ ಬರುವಂಥದ್ದು. ಅದನ್ನೂ ನೀವು ಲಕ್ಷದೊಳಗೆ ಇಟ್ಕೊಂಡ್ಬಿಟ್ರಿ. ಯಾಕೆ? ದಿವಸ ಶನಿ ಬದಲಾವಣೆ ಆಗೋದಿಲ್ಲ. ಪ್ರದೋಷ ಕಾಲದಲ್ಲಿ ಮತ್ತು ವಿಶೇಷವಾಗಿ ಸಾಡೆ ಸಾತಿಯ ಒಂದು ಪ್ರಭಾವವನ್ನು ಬದಲಿಸುವಂತಹ ಸಂದರ್ಭದೊಳಗೆ 2.5 ವರ್ಷಕ್ಕೆ ಒಮ್ಮೆ ಬದಲಾಗುವಂತಹ ಶನಿದೇವರ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಬರುವ 29ನೇ ತಾರೀಕು ಯಜ್ಞದ ಆಚರಣೆ. ಯಾವ ಯಜ್ಞಾಚರಣೆ ಅಂತಂದ್ರೆ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂತಹ ಶನಿದೇವರ ಒಂದು ಪೂಜೆ. ಸೊ ಇಂತಹ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಅವಶ್ಯವಾಗಿ ನೀವು ಪಾಲ್ಗೊಂಡು ಶನಿದೇವರ ಮುಂದೆ ತೈಲ ದೀಪವನ್ನು ಹಚ್ಚಿ ನನ್ನ ಜೀವನದೊಳಗೆ ಹೊಸ ಮಾರ್ಗವನ್ನು ಕರುಣಿಸುವಂತಹ ಪ್ರಾರ್ಥನೆಯನ್ನು ನಾವು ಸಲ್ಲಿಸಬೇಕು. ಅದಕ್ಕೆ ಎಳ್ಳೆಣ್ಣೆಯ ದೀಪ ಯಾಕೆ ಶ್ರೇಷ್ಠ ಅಂತಂದ್ರೆ ಹೇಳ್ತಾರೆ, ತಿಲೋಸಿ ಸೋಮ ದೈವತ್ಯೋ ಗೋಸವೇ ದೇವ ನಿರ್ಮಿತ ಪ್ರತ್ನವದ್ಭಿತ್ ಪ್ರತ್ನ ಸ್ವದಯ ಪಿತೃರ್ನಿಮಾನ್ ಲೋಕಾನ್ ಪ್ರೀಣಯಾಮಿನ ಸ್ವದಾ ನಮಃ. ಎಳ್ಳು ಅಂತನ್ನೋದೇನಿದೆ ಇದು ಬ್ರಹ್ಮದೇವರ ಸೃಷ್ಟಿಯಲ್ಲಿ ಬರೋದಿಲ್ಲ, ಕಿಂತು ದೇವರ ಸೃಷ್ಟಿಯಲ್ಲಿ ಬರ್ತದೆ, ಭಗವಂತನ ಸೃಷ್ಟಿಯಲ್ಲಿ ಬರ್ತದೆ. ಸಾಕ್ಷಾತ್ ವಿಷ್ಣು ರೂಪನಾಗಿರ್ತಕ್ಕಂತಹ ಭಗವಂತ ತಾನು ಸೃಷ್ಟಿಸಿದಂತಹ ಪದಾರ್ಥದಲ್ಲಿ ಎಳ್ಳು ಕೂಡ ಒಂದು. ಸೊ ಈ ಎಳ್ಳು ತಿಲೋಸಿ ಸೋಮದೈವತ್ಯೋ ಗೋಸವೇ ದೇವ ನಿರ್ಮಿತ. ಯಾಕೆ ಎಳ್ಳಿಗೆ ಇಷ್ಟು ಮಹತ್ವ? ಎಳ್ಳುಗಳಿಂದನೇ ನಾವು ಶ್ರಾದ್ದ ಮಾಡ್ತೇವೆ, ಎಳ್ಳೆಣ್ಣೆಯ ದೀಪವನ್ನು ಬಳಸಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ದೇವ ನಿರ್ಮಿತ, ಸಾಕ್ಷಾತ್ತಾಗಿ ಭಗವಂತನಿಂದ ರಚಿತವಾದದ್ದು, ಸೃಷ್ಟಿಯಾಗಿದ್ದು. ಆದ ಕಾರಣದಿಂದ ಎಳ್ಳಿನ ಒಂದು ವಿಶೇಷವಾದಂತಹ ಪೂಜೆಯನ್ನು ಶನಿದೇವರಿಗೆ ನಾವು ಸಲ್ಲಿಸ್ತೇವೆ. ಛಾಯಾದೇವಿ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾ ಶಕ್ತಿಯನ್ನು ಪಡೆದವಳು. ನೋಡ್ರಿ, ತಾಯಿ ಯಾವತ್ತಿದ್ರೂ ಕೂಡ ಮಕ್ಕಳಿಗೆ ಒಳಿತಾಗಬೇಕು ಅಂತನ್ನುವಂತಹ ಕಳಕಳಿಯನ್ನೇ ಕೇಳ್ತಾಳೆ. ಅದಕ್ಕೆ ಛಾಯಾದೇವಿಯೇ ಸಾಕ್ಷಿ. ಛಾಯಾದೇವಿ ತಪಸ್ಸಿಗೆ ಹೋದಾಗ ಶನಿದೇವರು ಸಣ್ಣ ಮಗುವಾಗಿದ್ದರು, ಯಮ ಇದ್ದ. ಸೊ ಇವರಿಬ್ಬರು ಆಟ ಆಡ್ತಿರ್ಬೇಕಾದ್ರೆ ಸೂರ್ಯದೇವ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಹೆಂಡತಿ ಇಲ್ಲದ್ದನ್ನು ನೋಡ್ತಾನೆ, ಕಳವಳಗೊಳ್ತಾನೆ. ಕಳವಳಗೊಂಡಂತಹ ಕ್ಷಣದೊಳಗೆ ಛಾಯಾದೇವಿಗೆ ತಪಸ್ಸು ಮಾಡ್ಕೊಳ್ಲಿಕ್ಕೆ ಕೂತಿರ್ತಾಳೆ. ಅವಳಿಗೆ ಅದು ಗೊತ್ತಾಗ್ತದೆ. ಆಗ ತನ್ನ ಛಾಯೆಯನ್ನು ಕೊಟ್ಟು ಕಳಿಸ್ತಾಳೆ. ಛಾಯೆ ತಡಮಾಡಿ ಬಂದಿದ್ದಕ್ಕೆ ಸೂರ್ಯ ಸಿಟ್ಟಿಗೆ ಹೇಳ್ತಾನೆ. ಆ ಸಂದರ್ಭದೊಳಗೆ ಶನಿದೇವರು ಹೇಳ್ತಾರೆ, ನೀನು ನನ್ನ ತಾಯಿಯ ಮೇಲೆ ಸಿಟ್ಟಿಗೆ ಹೇಳಬೇಡ, ಕೋಪಗೊಳ್ಬೇಡ ಅಂಥೇಳಿ ಸೂರ್ಯನಿಗೆ ಒಂದು ವಾರ್ನಿಂಗ್ ಕೊಡ್ತಾರೆ. ಸೊ ಅದಕ್ಕೆ ತಾಯಿಯಾದಂತಹ ಛಾಯಾದೇವಿ ತಪಸ್ಸಿನಿಂದ ಬಂದ ಮೇಲೆ ತನ್ನ ಎಲ್ಲ ಶಕ್ತಿಯನ್ನು ಧಾರೆ ಎರೆದು ಶನಿದೇವರಿಗೆ ಶನಿದೇವರು ಅಂತನ್ನುವ ಉಚ್ಚ ಸ್ಥಾನವನ್ನು ಕೊಡ್ತಾಳೆ. ಹೀಗಾಗೇ ನೀಲಾಂಜನ ಸಮಾಭಾಸಂ. ಜಿ ಕನ್ನಡ ನ್ಯೂಸ್ ಮಾಧ್ಯಮದ ಮುಖಾಂತರವಾಗಿ ತಮಗೆಲ್ಲರಿಗೂ ಕೂಡ ಬರುವ 29ನೇ ತಾರೀಕು ಶನಿದೇವರ ಬದಲಾವಣೆಯ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಅವಶ್ಯವಾಗಿ ಈ ಶನಿದೇವರ ಬದಲಾವಣೆಯ ಸಂದರ್ಭದಲ್ಲಿ ಅವನ ಪ್ರೀತ್ಯಾಸ್ಪದವಾಗಿ, ಶನಿದೇವರ ಪ್ರೀತ್ಯಾಸ್ಪದವಾಗಿ ಮತ್ತು ದುಷ್ಪರಿಣಾಮಗಳನ್ನು ದೂರ ಸಲ್ಲಿಸಲಿಕ್ಕಾಗಿ ಯಂತ್ರ, ಜಪ, ಧ್ಯಾನ ಇವುಗಳನ್ನು ಮೊರೆ ಹೋಗಿ 29ನೇ ತಾರೀಕಿಗೆ ನಡೆಯುವಂತಹ ಈ ಮಹಾ ಬದಲಾವಣೆಯ ಒಂದು ಸಂದರ್ಭ ಸಾಯಂಕಾಲ ಹೆಚ್ಚು ಕಡಿಮೆ ನಮಗೆ ಗೋಚಾರವಾಗ್ತದೆ. ಯಾವ ರೀತಿಯಾಗಿ ಗ್ರಹಣ ಗೋಚಾರ ಇರ್ತದೆ ಹಾಗೆ ಶನಿಯ ಗೋಚಾರವೂ ಇರ್ತದೆ. ಸ್ಥಾನ ಪಲ್ಲಟದ ಎಲ್ಲ ಸೂಚನೆಗಳನ್ನು ನಾವು ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿಮಗೆ ಕೊಡ್ತಾ ಇದ್ದೇವೆ. ಸನಾತನ ಧರ್ಮ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 7:00ಗೆ ಪ್ರಾರಂಭವಾಗಿ 8 ಗಂಟೆವರೆಗೂ ಕೂಡ ನಿಮಗೆ ಸದ್ವಿಚಾರಗಳು, ಪಂಚಾಂಗ ಇತ್ಯಾದಿ ಎಲ್ಲ ಮಾಹಿತಿಯನ್ನು ಕೊಟ್ಟು ಎಲ್ಲ ಗ್ರಹಗತಿಗಳ ಒಂದು ಸಂಚಾರವನ್ನು ತಿಳಿಸ್ತಾ ಯಾವ ಸಂದರ್ಭದಲ್ಲಿ ಯಾವ ಧರ್ಮಾಚರಣೆಯನ್ನು ಮಾಡಬೇಕು, ಯಾವ ಯಂತ್ರ ಉಪಕರಣಗಳ ಮುಖಾಂತರವಾಗಿ ನೀವು ಆ ಭಗವದ್ ಅನುಗ್ರಹವನ್ನು ಪಡೆದುಕೊಳ್ಳಬಹುದು, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೇವೆ.